ನಿಮಗೆ ಈ ರೀತಿಯಾಗುತ್ತಿದ್ದರೆ ದೇವರು ನಿಮಗೆ ಒಲಿದಿದ್ದಾನೆ ಎಂದರ್ಥ. 1. ಪೂಜೆ ಮಾಡುವುದರಲ್ಲಿ ಸಂತೋಷ. ನೀವು ದೇವರನ್ನ ಪೂಜಿಸುವಾಗ ಅಥವಾ ದೇವರನ್ನ ಪ್ರಾರ್ಥಿಸುವಾಗ ದೇವರ ಹೆಸರುಗಳಾಗಿರಬಹುದು ಅಥವಾ ದೇವರಿಗೆ ಸಂಬಂಧಿಸದ ಭಜನೆಯಾಗಿರಬಹುದು ನಿಮ್ಮ ಮನಸ್ಸಿನಲ್ಲಿ ಮೂಡಲು ಪ್ರಾರಂಭಿಸುತ್ತದೆ. ನೀವು ದೇವರನ್ನ ಪೂಜಿಸುವ ಸಮಯದಲ್ಲಿ ನಿಮಗೆ ಅತಿಯಾದ ಸಂತೋಷವಾಗುತ್ತದೆ. ದೇವರನ್ನು ಪದೇ ಪದೇ ಪೂಜಿಸಬೇಕೆನ್ನುವ ಆಸೆ ನಿಮ್ಮಲ್ಲಿ ಹುಟ್ಟಿಕೊಳ್ಳುತ್ತದೆ. ಇನ್ನು 2. ಮನಸ್ಸಿನಲ್ಲಿ ಶಾಂತಿ. ಯಾವುದೇ ಕಾರಣವಿಲ್ಲದೆ ಮನಸ್ಸಿನಲ್ಲಿ ಸಂತೋಷ ಮತ್ತು ಶಾಂತಿಯ ಭಾವನೆಯನ್ನ ಅನುಭವಿಸುತ್ತೀರಿ. ಒಳಗೊಳಗೆ ಏನೋ ಖುಷಿಯಾದ ಅನುಭವವಾಗುತ್ತದೆ. ಈ ಸಂತೋಷದ ಭಾವನೆಯು ದೇವರು ತನ್ನ ಭಕ್ತನನ್ನ ಸ್ಮರಿಸುತ್ತಿದ್ದಾನೆ ಎಂಬುದನ್ನು ನಮಗೆ ತಿಳಿಸುತ್ತದೆ. 3. ದೇವರನ್ನು ನೋಡಲು ಕಾತುರರಾಗಿರುತ್ತೀರಿ. ಎಷ್ಟೋ ಸಲ ಬಿಡುವಿಲ್ಲದಿದ್ದರೂ ದೇವಸ್ಥಾನಕ್ಕೆ ಹೋಗಬೇಕು ಅನ್ನಿಸುತ್ತದೆ. ನಿಮ್ಮ ಮನಸ್ಸು ದೇವರನ್ನು ನೋಡಲು ಹಾತೊರೆಯುತ್ತಿರುತ್ತದೆ. ನೀವು ದೇವರು ನಿಮ್ಮನ್ನ ನೆನಪಿಸಿಕೊಂಡಾಗ ಈ ಆತಂಕವು ನಿಮ್ಮಲ್ಲಿ ಬರುತ್ತದೆ ಎಂದು ಹೇಳಲಾಗುತ್ತದೆ. ಎಷ್ಟೇ ಸಂದಿಗ್ಧ ಪರಿಸ್ಥಿತಿ ಎದುರಾದರೂ 1 ನಿಮಿಷವಾದರೂ ದೇವಸ್ಥಾನಕ್ಕೆ ಹೋಗಿ ಬರಬೇಕೆನ್ನಿಸುತ್ತದೆ. 4. ಕನಸಿನಲ್ಲಿ ದೇವರು ಕಂಡರೆ. ದೇವರು ತನ್ನ ಭಕ್ತನನ್ನ ಸ್ಮರಿಸಿದಾಗ ಒಳಗಿನಿಂದ ಏನಾದರೂ ಒಳ್ಳೆಯದನ್ನ ಅನುಭವಿಸುತ್ತಾನೆ ಮತ್ತು ಕೆಲವೊಮ್ಮೆ ನಿಮ್ಮ ಭಗವಂತ ನಿಮ್ಮನ್ನ ನೆನಪಿಸಿಕೊಳ್ಳುತ್ತಿದ್ದಾನೆ ಎಂದು ನೀವು ಭಾವಿಸಿದಾಗ ಅಂತಹ ಕನಸುಗಳು ಸಹ ಬರುತ್ತವೆ. ಕನಸಿನಲ್ಲಿ ನೀವು ದೇವರನ್ನ ನೋಡಲು ಪ್ರಾರಂಭಿಸುತ್ತೀರಿ. 5. ನೀವು ದೇವರನ್ನ ಇಷ್ಟಪಟ್ಟಾಗ. ಭಗವಂತನು ತನ್ನ ಭಕ್ತನನ್ನ ಇಷ್ಟಪಡಲು ಪ್ರಾರಂಭಿಸಿದಾಗ ಒಬ್ಬ ವ್ಯಕ್ತಿಯು ಭಗವಂತನನ್ನ ಇಷ್ಟಪಡಲು ಆರಂಭಿಸುತ್ತಾನೆ ಎಂದು ಹೇಳಲಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ಅವರ ಭಕ್ತಿಯಲ್ಲಿ ಕಳೆದು ಹೋಗಲು ಪ್ರಾರಂಭಿಸುತ್ತೀರಿ. ದೇವರು ನಿಮ್ಮನ್ನು ಸ್ಮರಿಸುತ್ತಿದ್ದಾನೆ ಎಂಬುದನ್ನು ಇದು ಸೂಚಿಸುತ್ತದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೊಂದು ಲೈಕ್ ನೀಡಿ. ಹಾಗೆ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.